MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. ಈ ರೀತಿ ಯೂಟ್ಯೂಬ್ ವಿಡಿಯೋಗಳು ಮಾಡಿದ್ದ ನಂತರದಲ್ಲಿ ತನಗೇನ್ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ನಾನಿದ್ದ ಬಾಡಿಗೆ ಮನೆಯನ್ನ ಖಾಲಿ ಮಾಡಿಸಿದ್ದಾರೆ, ನನ್ಗೆ ಯಾರು ಬಾಡಿಗೆಗೆ ಮನೆ ಕೊಡ್ತಾ ಇಲ್ಲ ಅಂತ ತಮ್ಮ ನೋವನ್ನ ಹೇಳ್ಕೊಂಡಿದ್ದಾರೆ ಸಮೀರ್ MD. ಸಮೀರ್ MD ಅಂತ ಹೆಸರು ಹೇಳಿದ್ರೆ ಹೆದರ್ತಾ ಇದ್ದಾರೆ. ನಾನು ಮರ್ಡರ್ ಮಾಡಿರೋ ರೀತಿ ನನ್ನನ್ನು ನೋಡ್ತಾರೆ. ನಾನು ಅಮ್ಮ ಮನೆ ಇಲ್ಲದೆ ಅಲ್ದಾಡ್ತಾ ಇದ್ದೀವಿ, 2 ದಿನ ಅಲ್ಲಿ 2 ದಿನ ಇಲ್ಲಿ ಅಂತ ಓಡಾಡ್ತಾ ಇದ್ದೀವಿ. ಗಟ್ಟಿಯಾಗಿ ಧ್ವನಿ ಎತ್ತಿದ್ರೆ ನಿಮಗೂ ಇದೇ ಪರಿಸ್ಥಿತಿ ಬರುತ್ತೆ ಅಂತ ಸಮೀರ್ MD ಹೊಸ ಯೂಟ್ಯೂಬ್ ವಿಡಿಯೋದಲ್ಲಿ ಈ ಮಾತನ್ನ ಹೇಳಿದ್ದಾರೆ. ಆನೆಸ್ಟ್ಲಿ ಇರೋ ರೀಸನ್ ಇದ್ದಂಗೆ ಹೇಳ್ಬಿಡ್ತೀನಿ. ಮನೆ ಇಲ್ಲ ಇವತ್ತು ನನ್ಗೆ. ಯಾವ್ದೋ ಒಂದು ಪುಟ್ಟು ಬಾಡಿಗೆ ಮನೇಲಿ ಇದ್ವಿ. ಪೊಲೀಸ್ ಅವರು ತನಿಖೆಗೆ ಅಂತ ಮನೆಗ್ ಬಂದ್ರು. ಇದನ್ನ ಎಲ್ಲಾ ಮನೆ ಓನರ್ ನೋಡಿ ಅವ್ರಿಗೂ ಪಾಪ ಗಾಬರಿಯಾಗಿ ಇವತ್ತು ಮನೆ ಬಿಡಿಸಿದಾರೆ. ಬೇರೆ ಎಲ್ಲೂ ಯಾರು ಬಾಡಿಗೆ ಮನೆ ಕೊಡ್ತಾ ಇಲ್ಲ. ಸಮೀರ್ MD ಅಂತ ಹೆಸರು ಹೇಳಿದ ತಕ್ಷಣ ಹೆದರ್ಕೊಂತಾ ಇದಾರ. ನಾನೇನೋ ಮಾಡಿದೀನಿ, ನಾನೇನೋ ಮರ್ಡರ್ ಮಾಡಿದೀನಿ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಿದಾರ. 1 ಮಂತ್ ಇಂದ ನಾನು ನಂತ 2 ದಿನ ಅಲ್ಲಿ 2 ದಿನ ಇಲ್ಲಿ ಅಂತ ಅಲ್ದಾಡ್ತಾ ಇದೀನಿ. ಹಾನೆಸ್ಟ್ಲಿ ಇರೋ ರೀಸನ್ ಇದ್ದಂಗೆ ಹೇಳ್ಬಿಡ್ತೀನಿ. ಮನೆ ಇಲ್ಲ ಇವತ್ತು ನನ್ಗೆ. ಯಾವ್ದೋ ಒಂದು ಪುಟ್ಟು ಬಾಡಿಗೆ ಮನೇಲಿ ಇದ್ವಿ. ಪ್ರತಿನಿಧಿ ಅಶೋಕ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಅಶೋಕ್, ಆವಾಗಲೇ ನೀವು ಕೆಲವೊಂದು ವಿಚಾರಗಳನ್ನ ಹಂಚಿಕೊಳ್ತಾ ಇದ್ರಿ. ಈ ಹಣ ಟ್ರಾನ್ಸ್ಫರ್ ಆಗಿರೋದ್ರ ಬಗ್ಗೆ ಸಮೀರ್ ಏನೇನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಹಾಗೆ ಅವ್ರ ಮೇಲೆ ಬಂದಿರುವಂತಹ ಅಲಿಗೇಷನ್ಸ್ಗಳು. ಇದರ ಜೊತೆಗೆ ಇವಾಗ ನಾವು ವಿಡಿಯೋವನ್ನ ಗಮನಿಸಿದ್ರೆ ಇದರಲ್ಲಿ ಸುಜಾತಾ ಭಟ್ ಬಗ್ಗೆನೂ ಕೂಡ ಹೇಳಿದ್ದಾರೆ. ಒಂದು ತಾಯಿ ಕಣ್ಣೀರು ಸುಳ್ಳಾಗೋದಕ್ಕೆ ಸಾಧ್ಯನಾ? ಆಕೆ ಕಣ್ಣೀರು ಹಾಕಿದ್ದನ್ನ ನೋಡ್ಕೊಂಡು, ಬೇರೆ ಸಂದರ್ಶನಗಳನ್ನ ನೋಡ್ಕೊಂಡು ಅದ್ರ ಮೇಲೆ ನಾನು ವಿಡಿಯೋವನ್ನ ಮಾಡಿದೆ ಅಂತ ಇನ್ನೇನೇನು ವಿಚಾರಗಳು ಇದರಲ್ಲಿ ಗೊತ್ತಾಗ್ತಾ ಇದೆ? ಯಾವ್ಯಾವ್ದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅಶೋಕ್? ಹೌದು ಚೈತ್ರ, ಪ್ರಮುಖವಾಗಿ ಧರ್ಮಸ್ಥಳ ಬೋರ್ಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ ಸಮೀರ್ ತನ್ನದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋದ ಕಂಟೆಂಟನ್ನು ಪ್ರಸಾರ ಮಾಡಿದ್ದ. ಪ್ರಮುಖವಾಗಿ ಧರ್ಮಸ್ಥಳ ಬೋರ್ಡೆ ಪ್ರಕರಣ SITಗೆ ಹಸ್ತಾಂತರ ಆಗೋದಕ್ಕೆ ಮೊದಲು ಆ ದೂರುದಾರ ಚಿನ್ನಯ್ಯ ಏನು ಬಂದಿದ್ದ ಆತ ಮಾಡಿದಂಥ ಆರೋಪಗಳ ಬಗ್ಗೆ ವಿಡಿಯೋವನ್ನು ರಚಿಸಿಕೊಂಡು ಒಂದು ಡೀಟೇಲ್ ಆಗಿ ಸುಮಾರು 28 ನಿಮಿಷಗಳ ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋವನ್ನು ಪ್ರಸಾರ ಮಾಡಿದ್ದ. ಆ ವಿಡಿಯೋ ಪ್ರಸಾರ ಆದ ಬಳಿಕ ಸಾಮಾಜಿಕ ಅಂದರೆ ಸಾರ್ವಜನಿಕರ ನಡುವೆ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಅದಾದ ಬಳಿಕ ಪ್ರಕರಣ SITಗೆ ಹಸ್ತಾಂತರವಾಗುತ್ತೆ, ಅದಾದ ಬಳಿಕ ತನಿಖೆ ಆಗುತ್ತೆ. ಸೊ ಅದು ಒಂದು ಕಡೆ ಆಗುತ್ತೆ. ಆದರೆ ಈತನ ವಿಡಿಯೋದಿಂದ ಸಮಾಜದಲ್ಲಿ ಅಶಾಂತಿಗೆ ಕಾರಣ ಆಗುತ್ತೆ. ಇದರ ಜೊತೆಗೆ ಸುಳ್ಳು ಸುದ್ದಿ ಅಂದರೆ ಸುಳ್ಳು ಮಾಹಿತಿಯನ್ನು ಒಳಗೊಂಡಂಥ ಮಾಹಿತಿಯನ್ನು ಮತ್ತು ವಿಡಿಯೋವನ್ನು ಪ್ರಸಾರ ಮಾಡಿರ್ತಕ್ಕಂಥ ಆರೋಪದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಸಮೀರ್ MD ವಿರುದ್ಧ ಒಂದು ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣ ದಾಖಲಾದಂಥ ಬೆನ್ನಲ್ಲೇ ಪೊಲೀಸರು ಆತನಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡ್ತಾರೆ. ಅದಾದ ಬಳಿಕ ಆತ ನ್ಯಾಯಾಲಯದಲ್ಲಿ ಹೋಗಿ ಜಾಮೀನನ್ನು ಪಡ್ಕೊಂಡು ಬರ್ತಾನೆ. ಆದರೆ ವಿಚಾರಣೆಗೆ ಹಾಜರಾಗದೇ ಇದ್ದಂಥ ಟೈಮಲ್ಲಿ ಪೊಲೀಸರು ಸರ್ಚ್ ವಾರೆಂಟ್ ಪಡೆದು ಆತನ ಮನೆಯನ್ನು ಕೂಡ ಶೋಧ ಕಾರ್ಯವನ್ನು ಮಾಡ್ತಾರೆ. ಒಟ್ಟು ಈ ಪ್ರಕರಣದಲ್ಲಿ ಆತ ಅದಾದ ಬಳಿಕ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬರ್ತಾನೆ. ತಾನು ಮಾಡಿರ್ತಕ್ಕಂಥ ವಿಡಿಯೋಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಆತ ಬೆಳ್ತಂಗಡಿ ಪೊಲೀಸರ ಮುಂದೆ ಆತ ಹಾಜರುಪಡಿಸ್ತಾನೆ. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮೀರ್ ವಿಚಾರಣೆ ಎದುರಿಸಿದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಬಿಟ್ಟಿರ್ತಕ್ಕಂಥದ್ದು, ಅದರಲ್ಲಿ ಸ್ಪಷ್ಟನೆ ನೀಡುವಂಥ ಕೆಲಸವನ್ನು ಸಮೀರ್ ಮಾಡ್ತಿದ್ದಾನೆ. ಪ್ರಮುಖವಾಗಿ ಸಮೀರ್ನ ಮೇಲೆ ಇದ್ದಂಥ ಅಲಿಗೇಷನ್ ಏನು ಅಂತಂದರೆ ವಿದೇಶದಿಂದ ಫಂಡಿಂಗ್ ಆಗಿದೆ ಅಂತೇಳಿ, ಅಂದರೆ ಹಣವನ್ನು ಪಡ್ಕೊಂಡು ಈ ರೀತಿಯಾಗಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರವನ್ನು ಸಮೀರ್ ಮಾಡಿದ್ದಾರೆ ಎನ್ನುವಂಥ ಆರೋಪ ಹೋಯಿತು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಮೀರ್ ಸ್ಪಷ್ಟನೆ ನೀಡಿದ್ದಾರೆ. ಅಂದರೆ ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸ್ ಅನ್ನು ತೋರಿಸಿ ನನಗೆ ಯಾವುದೇ ರೀತಿಯಾಗಿ ವಿದೇಶದಿಂದ ಫಂಡಿಂಗ್ ಬಂದಿಲ್ಲ, ಇಸ್ಲಾಮಿಕ್ ರಾಷ್ಟ್ರದಿಂದ ಫಂಡ್ ಬಂದಿಲ್ಲ, ನಾನು ಮುಸ್ಲಿಂ ಎನ್ನುವಂಥ ವ್ಯಕ್ತಿಗೆ ಮುಸ್ಲಿಂ ಆಗಿರೋದ್ರಿಂದ ಈ ರೀತಿಯಾದಂಥ ಎಲಿಗೇಷನ್ ಅನ್ನು ಮಾಡ್ತಿದ್ದಾರೆ. ಹೀಗಾಗಿ ನಾನು ಸತ್ಯದ ಪರವಾಗಿದ್ದೇನೆ ಎನ್ನುವಂಥ ಮಾತನ್ನು ಅವರು ಹೇಳಿರುವಂಥದ್ದು. ಇದರ ಜೊತೆಗೆ ಧರ್ಮಸ್ಥಳದ ವಸತಿ ಅಂದರೆ ಲಾಡ್ಜ್ ಏನಿದೆ ಅಲ್ಲಿ ನಡೀತಿದ್ದಂಥ ಏನು ಅಸಹಜ ಸಾವುಗಳು ಅದರ ಬಗ್ಗೆಯೂ ಕೂಡ ನಾನು ಉಲ್ಲೇಖ ಮಾಡಿದ್ದೆ. ಆದರೆ ಅಲ್ಲಿ ಅಪರಿಚಿತ ಸಾವು ಆಗ್ತಿರಲಿಲ್ಲ. ಯಾಕಂತ ಹೇಳಿದ್ರೆ ಒಂದು ಲಾಡ್ಜ್ಗೆ ವ್ಯಕ್ತಿ ಬಂದಾಗ ಆತನ ಎಲ್ಲ ದಾಖಲೆಗಳನ್ನು ಪಡ್ಕೊಂಡು ID ಪ್ರೂಫ್ಗಳನ್ನು ಪಡ್ಕೊಂಡು ಆತನಿಗೆ ರೂಮನ್ನು ನೀಡ್ತಾರೆ. ಹೀಗಾಗಿ ಅದು ಅಪರಿಚಿತ ಶವ ಹೇಗಾಗುತ್ತೆ ಎನ್ನುವಂಥ ಪ್ರಶ್ನೆಯನ್ನು ಕೂಡ ನಾನು ಮಾಡಿದ್ದೆ. ಇದರ ಜೊತೆಗೆ ಪದ್ಮಲತಾ ಸಾವು ಪ್ರಕರಣ ಇರ್ಬೋದು, ಇದರ ಜೊತೆಗೆ ಆನೆ ಮಾವುತ ಕೇಸ್ ಇರ್ಬೋದು, ಇದರ ಜೊತೆಗೆ ಬೇರೆ ಬೇರೆ ಪ್ರಕರಣಗಳಿಗೆ ಸಂಬಂಧಪಟ್ಟಂಥ ವಿಡಿಯೋವನ್ನು ಮಾಡಿದ್ದೆ ಎನ್ನುವಂಥದ್ದನ್ನು ಕೂಡ ಆತ ಹೇಳಿರುವಂಥದ್ದು. ಇದರ ಜೊತೆಗೆ ಸೌಜನ್ಯ ಭಟ್ ಪ್ರಕರಣ ಕುರಿತಂತೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಆತ ಮಾತನಾಡಿರುವಂಥದ್ದು. ಸೌಜನ್ಯ ಭಟ್ ತನ್ನ ಮಗಳು ಕಾಣೆಯಾಗಿರುವ ಬಗ್ಗೆ, ನಾಪತ್ತೆ ಆಗಿರುವ ಬಗ್ಗೆ ಕಣ್ಣೀರನ್ನು ಹಾಕಿದ್ರು. ಸೊ ಆ ಕಣ್ಣೀರನ್ನು ನೋಡಿ ನಾನು ವಿಡಿಯೋವನ್ನು ಮಾಡಿದ್ದೆ. ಒಬ್ಳು ತಾಯಿ ತನ್ನ ಮಗಳಿಗೋಸ್ಕರ ಕಣ್ಣೀರು ಹಾಕೋದು ಯಾವತ್ತೂ ಕೂಡ ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ಒಂದು ಕಣ್ಣೀರನ್ನು ನೋಡಿ ನಾನು ವಿಡಿಯೋ ಮಾಡಿದೆ. ಆದರೆ ಕೊನೆಗೆ ನನಗೆ ಗೊತ್ತಾಯಿತು ಅವರ ಕಣ್ಣೀರೇ ಸುಳ್ಳು ಎಂಬುದು ನನಗೆ ಗೊತ್ತಾಯಿತು. ಹೀಗಾಗಿ ಅದಕ್ಕೆ ನಾನೇನು ಮಾಡೋದು ಎನ್ನುವಂಥ ಪ್ರಶ್ನೆಯನ್ನು ಕೂಡ ಸಮೀರ್ ಕೇಳ್ತಾ ಇರ್ತಕ್ಕಂಥದ್ದು. ಇದರ ಜೊತೆಗೆ ಈ ಎಲ್ಲ ವಿಚಾರಣೆ ಆದ ಬಳಿಕ
ಯೂಟ್ಯೂಬರ್ ಸಮೀರ್ಗೆ ಬಾಡಿಗೆ ಮನೆ ಸಿಗ್ತಿಲ್ಲ ಎನ್ನುವಂಥದ್ದನ್ನು ಕೂಡ ಆತ ವಿಡಿಯೋದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಯಾವಾಗ ಬೆಳ್ತಂಗಡಿ ಪೊಲೀಸರು ಆತನ ಬೆಂಗಳೂರಿನ ಬಾಡಿಗೆ ನಿವಾಸಕ್ಕೆ ಹೋಗಿ ಸರ್ಚ್ ವಾರೆಂಟ್ ಪಡೆದು ರೈಡ್ ಮಾಡ್ತಾರೆ, ಅದಾದ ಬಳಿಕ ಆ ಬಾಡಿಗೆ ಮನೆಯನ್ನು ಕೂಡ ಖಾಲಿ ಮಾಡಿಸಿದ್ದಾರೆ ಎನ್ನುವಂಥದ್ದನ್ನು ಕೂಡ ಆತ ಉಲ್ಲೇಖ ಮಾಡಿದ್ದಾನೆ. ಇದರ ಜೊತೆಗೆ ಬೇರೆ ಬಾಡಿಗೆ ಮನೆಗೂ ಕೂಡ ಹೋಗೋದಕ್ಕೆ ಆಗ್ತಿಲ್ಲ, ನನ್ನನ್ನೊಂದು ಕೊಲೆ ಮಾಡಿದವ್ರ ರೀತಿ ನೋಡ್ತಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಆತ ಹೇಳ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಒಂದಿಷ್ಟು ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಸಮೀರ್ ಮಾಡ್ತಾ ಇರುವಂಥದ್ದು. ಚೈತ್ರ, ರೈಟ್, ಥ್ಯಾಂಕ್ ಯು ಅಶೋಕ್ ಮಾಹಿತಿಗಾಗಿ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.